ಇತಿಹಾಸ ಪ್ರಸಿದ್ಧ ಸಪ್ಪಲಾಂಬದೇವಿ ಭೀಮೇಶ್ವರ ಸ್ವಾಮಿಗಳ ಜಾತ್ರಾ ಮಹೋತ್ಸವ ನಡೆಯುವ ದೇವಾಲಯದ ಹೆಸರಿನಲ್ಲಿರುವ ಜಮೀನಿಗೆ ಯಾರೂ ಒತ್ತುವರಿ ಮಾಡಿಕೊಳ್ಳದಂತೆ ಮುಜರಾಯಿ ಇಲಾಖೆಯ ಅನುದಾನದಡಿ ಕಾಂಪೌಂಡ್ ನಿರ್ಮಿಸಿ ಈ ಜಮೀನು ರಕ್ಷಿಸಲಾಗುವುದು ಎಂದು ಸಾರಿಗೆ ಹಾಗೂ ಮುಜರಾಯಿ ಸಚಿವ ರಾಮಲಿಂಗಾರೆಡ್ಡಿ ಹೇಳಿದರು. ತಾಲೂಕಿನ ಸಪ್ಪಲಾಂಬದೇವಿಯ ದೇವಾಲಯಕ್ಕೆ ಭೇಟಿ ನೀಡಿ ಸಪ್ಪಲಾಂಬದೇವಿಗೆ ವಿಶೇಷ ಪೂಜೆ ಸಲ್ಲಿಸಿ ದೇವಾಲಯದ ಆವರಣದಲ್ಲಿ ಕಾರ್ಯನಿರ್ವಹಣಾಧಿಕಾರಿಗಳ ಕಾರ್ಯಾಲಯ ಲೋಕಾರ್ಪಣೆಗೊಳಿಸಿ ಶಾಸಕ ಕೆವೈ ನಂಜೇಗೌಡ ಅವರ ನೇತೃತ್ವದಲ್ಲಿ ತೊರ್ನಹಳ್ಳಿ ಹಾಗೂ ಸುತ್ತಮುತ್ತಲಿನ ಗ್ರಾಮಗಳ ಕಾಂಗ್ರೆಸ್ ಪಕ್ಷದ ಮುಖಂಡರು ಆರಂಭಿಸಿರುವ ಅನ್ನ ದಾಸೋಹಕ್ಕೆ ಚಾಲನೆ ನೀಡಿದರು. ಈ ಸಂದರ್ಭದಲ್ಲಿ ಶಾಸಕ ಕೆವೈ ನಂಜೇಗೌಡ, ತಹಶೀಲ್ದಾರ್ ಎಂವಿ ರೂಪ, ಗ್ರಾಮದ ಮುಖಂಡರುಗಳಾದ ಗೇರುಪುರ ಆಂಜಿ, ಮುನಿಸ್ವಾಮಿಗೌಡ, ಮುನಯ್ಯ, ನಾಗರಾಜ್, ಬಿವೈ ಲೋಕೇಶ್, ಕಾರ್ದೇನಹಳ್ಳಿ ಮಧು, ಬೈರನಹಳ್ಳಿ ಆನಂದ್, ಪಿಡಿಒ ಸಿಆರ್ ಗೌಡ ಇನ್ನಿತರರು ಹಾಜರಿದ್ದರು. ಯಾಕಂದ್ರೆ ಈ ಸಪ್ಪಲಾಂಬನ ಜಾತ್ರೆಗೆ ಒಂದು ಇತಿಹಾಸ ತಾಲೂಕಿನ ಜೊತೆಗೆ ಹೊಸ ವರ್ಷ ಶುಭಾಶಯಗಳು. ಜೊತೆಗೆ ನಮ್ಮ ನಾಯಕರ ಒಗ್ಗಟ್ಟಿನಿಂದ ಸಹ ನಾವು 10 ದಿನಗಳ ಕಾಲ ಇಲ್ಲಿ ಅನ್ನದಾಸೋಹ ಕಾರ್ಯಕ್ರಮ ಹಮ್ಮಿಕೊಳ್ತೀವಿ. ಧನ್ಯವಾದಗಳು. ಎ ಗ್ರೇಡ್ ಟೆಂಪಲ್ಸ್ ಅಂದರೆ 25 ಲಕ್ಷಕ್ಕಿಂತಲೂ ಹೆಚ್ಚು ಆದಾಯ ಇರ್ತಕ್ಕಂಥ ದೇವಸ್ಥಾನಗಳು. ಬಿ ಗ್ರೇಡ್ ಟೆಂಪಲ್ಸ್ ಅಂದರೆ 5 ಲಕ್ಷದಿಂದ 25 ಲಕ್ಷವರೆಗೂ ಇರ್ತಕ್ಕಂಥದ್ದು ಬಿ ಗ್ರೇಡ್ ಟೆಂಪಲ್ಸು. 5 ಲಕ್ಷಕ್ಕಿಂತಲೂ ಕಡಿಮೆ ಇರ್ತಕ್ಕಂಥದ್ದು ಸಿ ಗ್ರೇಡ್ ಟೆಂಪಲ್ಸ್. ಇದು ಬಿ ಗ್ರೇಡ್ ಟೆಂಪಲ್ 5 ರಿಂದ 25 ಲಕ್ಷ ಆದಾಯ ಇರ್ತಕ್ಕಂಥದ್ದು. ಮತ್ತು ಈಗ ದೇವಸ್ಥಾನ ಎಲ್ಲ ರೆನಿವೇಷನ್ನು ನಮ್ಮ ಶಾಸಕರ ನೇತೃತ್ವದಲ್ಲಿ ತಹಸೀಲ್ದಾರ್ ಅವರು ಮತ್ತು ಎಲ್ಲ ಸುತ್ತಮುತ್ತಲಿರ್ತಕ್ಕಂಥ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಮತ್ತು ನಮ್ಮ ಎಲ್ಲ ಮುಖಂಡರ ಸಹಕಾರದಿಂದ ದೇವಸ್ಥಾನ ಚೆನ್ನಾಗಿ ಮಾಡಿದ್ದಾರೆ. ಒಂದು ಇಒ ಆಫೀಸ್ ಕೂಡ ಇವತ್ತು ಉದ್ಘಾಟನೆ ಆಗಿದೆ. ಆದಾಯ ಚೆನ್ನಾಗಿದೆ, ಎ ಗ್ರೇಡ್ ಆಗುತ್ತೆ ಅಂತ ತಹಸೀಲ್ದಾರ್ ಅವರು ಹೇಳಿದರು. ಆಮೇಲೆ ಸುತ್ತಮುತ್ತಲಿರ್ತಕ್ಕಂಥ ಒತ್ತುವರಿ ಮಾಡಿರ್ತಕ್ಕಂಥ ಜಾಗ ಎಲ್ಲ ತೆರವು ಮಾಡಿದ್ದೀವಿ ಅಂತಲೂ ಹೇಳಿದ್ದಾರೆ ಅಲ್ವಾ. ಈಗ 5 ಎಕರೆ ಜಾಗ ಇದೆ, 50 ಎಕರೆ ದೇವಸ್ಥಾನದ ಹೆಸರಲ್ಲಿ 5.5 ಎಕರೆ ಇದೆ. ಅದು ಒತ್ತುವರಿ ಆಗಿತ್ತು, ತೆರವು ಮಾಡಿದ್ದಾರೆ ಅಲ್ವಾ. ಆ ತೆರವು ಮಾಡಿರೋದಕ್ಕೆ ಕಾಂಪೌಂಡ್ ಹಾಕಬೇಕು. ಆ ಕಾಂಪೌಂಡ್ ಹಾಕೋದಕ್ಕೆ ನಾನು ದುಡ್ಡು ಕೊಡ್ತೀನಿ ಅಂತ ಹೇಳಿದ್ದೀನಿ. ಒಂದು ಎಸ್ಟಿಮೇಟ್ 5.5 ಎಕರೆಗೆ ಕಾಂಪೌಂಡು ಯಾರು ಒತ್ತುವರಿ ಮಾಡಿದಂಗೆ ಕಾಂಪೌಂಡ್ ಹಾಕ್ಕೊಳ್ಳಿ. ಅದೇ ಗೌಡರು ಕೂಡ ಆಗಲೇ ಬರೋವಾಗ ಹೇಳಿದ್ರು, ಈ ಥರ ನಮಗೊಂದು ಕಾಂಪೌಂಡ್ ಮಾಡಿಕೊಡ್ಬೇಕು ಅಂತ. ತಹಸೀಲ್ದಾರರು ಈಗ ಹೇಳಿದ್ದಾರೆ. ಕಾಂಪೌಂಡ್ಗೆ ಈ ವರ್ಷ ದುಡ್ಡು. ಓಕೆ.